ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ ಅಂಡ್ ಫೈಲಿಂಗ್ ITR ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2024 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 8 ಬಂದು ಪಾರ್ಟ್ನರ್ಶಿಪ್ ಫಾರ್ಮ್ ಏನಿದೆ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ವಶನ್ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ MN&O ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ನೋಡಿ MNO ಏನಿದ್ದಾರೆ ಮೂವರು ಕೂಡ ವರ್ಕಿಂಗ್ ಪಾರ್ಟ್ನರ್ಸ್ ಅಂತೆ. ಇನ್ ಎ ಫಾರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1 ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರಂತೆ. ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಸ್ ಆಸ್ ಫಾಲೋಸ್ ಕೊಟ್ಟಿದ್ದಾರೆ. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31 ಮಾರ್ಚ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇದೆ, ಒಂದು ಪರ್ಚೇಸ್ ಇದೆ, ಇಂಟ್ರೆಸ್ಟ್ ಆನ್ ಪರ್ಚೇಸ್ ಇದೆ, 7,50,000 ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಟು ಪಾರ್ಟ್ನರ್ಸ್ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವರ ಕ್ಯಾಪಿಟಲ್ ಮೇಲೆ ಪಾರ್ಟ್ನರ್ಸ್ಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಎಮ್ಗೆ 20%, ಎನ್ಗೆ 22%, ಓಗೆ 20% ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 4,80,000 ಇದೆ, ಡಿಪ್ರಿಸಿಯೇಷನ್ 1,80,000 ಇದೆ, ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ, ರೆಮ್ಯುನರೇಷನ್ ಕೊಟ್ಟಿದ್ದಾರೆ. ಎಂ 1,02,000 ಇದೆ, ಎನ್ 60 ಇದೆ, ಓಗೆ 72,000 ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಇದು ಡೆಬಿಟ್ ಸೈಡ್ ಇರೋದು. ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಇದೆ, ಒಂದು ಸೇಲ್ಸ್ ಇದೆ, LTCG ಇದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದೆ, ಸೆನ್ರಿ ರೆಸಿಪ್ಟ್ಸ್ ಇದೆ. ಟೋಟಲ್ ಮಾಡಿದಾಗ ಎರಡು ಕಡೆ 22,20,000 ಇದೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಡ್ಮಿಸಬಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ 96,000 ಅಂತೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇಲ್ಲಿ ಏನ್ ಕೊಟ್ಟಿದ್ರಲ್ಲ 4,80,000 ನಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ ಅಂದ್ರೆ 82,000 ಆಸ್ ಇನ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, 60,000 ಆಸ್ ಡೊನೇಷನ್ ಗಿವನ್ ಟು ಅಪ್ರೂವ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿದ್ದಾರೆ. ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ, ನಮಗೆ ಎರಡನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಕ್ವಶನ್ ಇರ್ತಕ್ಕಂಥದ್ದು. ನೋಡಿ, ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ P&L ಅಕೌಂಟ್ ಕೊಟ್ಟಿದ್ದಾರೆ ಅಂತ ಬಂದಾಗ ನಾವು ಬಿಸ್ನೆಸ್ ಇನ್ಕಮ್ ಅನ್ನ ಮಾಡಬೇಕು. ಅದಾದ್ಮೇಲೆ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ತುಂಬಾ ಈ ಇನ್ನರ್ ಕಾಲಮ್ ಅಮೌಂಟ್, ಒಂದು ಔಟರ್ ಕಾಲಮ್ ಅಮೌಂಟ್. ಸೊ ಫಸ್ಟ್ ನೀವು ಬಿಸ್ನೆಸ್ ಇನ್ಕಮ್ ಅನ್ನ ಮಾಡಬೇಕು, ಆಮೇಲೆ ನೀವು ಆಸ್ ಯೂಶುವಲ್ ಟೋಟಲ್ ಇನ್ಕಮ್ ಅನ್ನ ಮಾಡ್ತೀರಾ. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ರಿಲೇಟೆಡ್ ನೀವು ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆಸ್ ಯೂಶುವಲ್ ನೀವು ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೀವು ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ಇರೋ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ಇದೆಲ್ಲಿರುತ್ತೆ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಅಂತ ಅವರೇ ಕೊಟ್ಟಿದ್ದಾರೆ. ಎಷ್ಟಪ್ಪ? 2,56,000 ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ. ಸೊ 2,56,000 ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಈ ನೆಟ್ ಪ್ರಾಫಿಟ್ಗೆ ಏನನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಒನ್ ಬೈ ಒನ್ P&L ಅಕೌಂಟ್ ನ ಡೆಬಿಟ್ ಸೈಡ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದೆ ಅದು ನೋಡ್ತಾ ನಾವು ನಿಮಗೆ ಹೇಳ್ಕೊಡ್ತೀನಿ ಯಾವ್ದು ಆಡ್ ಮಾಡಬೇಕು ಯಾವ್ದು ಆಡ್ ಮಾಡಬಾರ್ದು ಅಂತ. ನೋಡಿ, ಡೆಬಿಟ್ ಸೈಡ್ ಪರ್ಚೇಸ್ ಇದೆ, ಪರ್ಚೇಸ್ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾವು ಆಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬಿಟ್ಬಿಡಿ, ಇಗ್ನೋರ್ ಮಾಡಿ. ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿದ್ರೆ ಅದನ್ನ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಇಂಟ್ರೆಸ್ಟ್ ಟು ಪಾರ್ಟ್ನರ್ಸ್ ಅಂತ ಏನ್ ಕೊಟ್ಟಿದಾರಲ್ವಾ, ದಿಸ್ ಇಸ್ ವಾಟ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಪಾರ್ಟ್ನರ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಅದು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಅಂತ ಅರ್ಥ, ಸರಿನಾ? ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ದಾರೆ. 3 ಜನ ಪಾರ್ಟ್ನರು, ಅವ್ರಿಗೆ 20%, 22%, 20% ಅಂತ ಕೊಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವಾಗ ನೀವು ಆಡ್ ಮಾಡಬೇಕು ಅಂದ್ರೆ ಎಕ್ಸೀಡ್ 12% ಗಿನ್ನ ಜಾಸ್ತಿ ಇದ್ರೆ ನೀವು ಆಡ್ ಮಾಡಬೇಕಾಗುತ್ತೆ. ಸೊ ನೀವೇನ್ ಮಾಡಬೇಕು ಅಂದ್ರೆ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಡ್ ಮಾಡಬೇಕು. ಸೊ ಎಕ್ಸಸ್ ಆಫ್ 12%, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಆಫ್ 12% ನೀವು ಆಡ್ ಮಾಡಬೇಕು. ಇಲ್ಲಿ 3 ಜನ ಪಾರ್ಟ್ನರ್ಸ್ ಇರೋದು. ಸೊ 3 ಜನ ಪಾರ್ಟ್ನರ್ಸ್ಗೂ ಕೂಡ ನಮಗೆ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾನು ಎಮ್ಗೆ ತಗೊಳ್ತೀನಿ. ಎಮ್ಗೆ 20% ಇದೆ, 30,000 ಕೊಟ್ಟಿದ್ದಾರೆ. ನಾವು ಎಕ್ಸಸ್ ಮಾತ್ರ ಆಡ್ ಮಾಡಬೇಕು. ಸೊ ಎಮ್ಗೆ 20% ಇದೆ. ಸೊ ಎಮ್ಗೆ 20% ಕೊಟ್ಟಿದ್ದಾರೆ. ಸೊ ಎಷ್ಟಪ್ಪ ಅಮೌಂಟ್ ಇರೋದಲ್ಲಿ ಅಂತ ಹೇಳಿದ್ರೆ 30,000 ಕೊಟ್ಟಿದ್ದಾರೆ. ಸೊ ಎಮ್ಗೆ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ 30,000 ಟೋಟಲ್ ಏನು ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸಸ್ ಆಫ್ 12% ಅಂದ್ರೆ
ಎಮ್ಗೆ ಟೋಟಲ್ ಇರೋದು ಎಷ್ಟಪ್ಪ ಅಂದ್ರೆ 20%. ಸೊ 20% ಅಂದ್ರೆ ಎಕ್ಸೆಸ್ ಆಫ್ 12% 8 ಇದೆ ಅಂತ ಅರ್ಥ. ಸೊ 8 ಡಿವೈಡೆಡ್ ಬೈ ನೀವು 20 ಮಾಡ್ಕೋಬೇಕಷ್ಟೇ. ಎಕ್ಸೆಸ್ ಆಫ್ 12%, ಎಮ್ಗೆ 20% ಇದೆ ಇಂಟ್ರೆಸ್ಟ್ ಕ್ಯಾಪಿಟಲ್. 20% ಅಂದ್ರೆ ಎಕ್ಸೆಸ್ ಆಫ್ 12% ಅಂದ್ರೆ, ಸೊ 12%ಗಿನ್ನ ಜಾಸ್ತಿ ಎಷ್ಟಿದೆ ಅಂದ್ರೆ 8 ಇದೆ. ಸೊ 8 ಡಿವೈಡೆಡ್ ಬೈ ಟೋಟಲ್ ಕೊಟ್ಟಿರೋದು 20. ಸೊ 8 ಡಿವೈಡೆಡ್ ಬೈ 20 ಮಾಡ್ಕೋಬೇಕು. ಸೊ ಅವಾಗ ನಿಮಗೆ ಸೊ 30,000 ಇಂಟು 8 ಡಿವೈಡೆಡ್ ಬೈ 20 ಮಾಡಿದ್ರೆ ನಿಮಗೆ 12,000 ರುಪೀಸ್ ಬರುತ್ತೆ. ದಟ್ ಈಸ್ 12,000. ಸೊ ಎಮ್ಗೆ ಇರ್ತಕ್ಕಂಥದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್. ಸೊ ಅದೇ ತರ ನೆಕ್ಸ್ಟ್ ಇನ್ಯಾರಿಗಿದೆಯಪ್ಪ ಅಂದ್ರೆ ಎನ್ನಿಗೆ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 22% ಕೊಟ್ಟಿದ್ದಾರೆ. 2,20,000 ಇದೆ. ಸೊ ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎನ್ ಈಕ್ವಲ್ಸ್ 2,20,000 ಟೋಟಲ್ ಇರೋದು. ಎಷ್ಟು ಪರ್ಸೆಂಟ್ ಅಪ್ಪ ಅವರಿಗೆ ಕೊಟ್ಟಿರೋದು ಅಂತ ಹೇಳಿದ್ರೆ ಟೋಟಲ್ 22% ಇರೋದು. 22% ಅಂದ್ರೆ 12%ಗಿಂತ ಜಾಸ್ತಿ ಎಷ್ಟಿದೆ ಅಂದ್ರೆ 10 ಜಾಸ್ತಿ ಇದೆ. ಸೊ 10 ಡಿವೈಡೆಡ್ ಬೈ 22 ಮಾಡ್ಕೋಬೇಕು. ಸೊ ಈಗ ನೀವು 2,20,000 ಇಂಟು 10 ಡಿವೈಡೆಡ್ ಬೈ 22 ಮಾಡ್ಕೊಂಡ್ರೆ 1,00,000 ರುಪೀಸ್ ಎಕ್ಸಸ್ ಇದೆ ಅಂತ ಅರ್ಥ. ಸೊ 1,00,000 ರುಪೀಸ್ ಅನ್ನ ಎನ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಆ್ಯಡ್ ಮಾಡಬೇಕು. ಅದಾದ್ಮೇಲೆ ಲಾಸ್ಟ್ ಇರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಓಗೆ ಎಷ್ಟಿದೆ ಅಂದ್ರೆ 20% ಕೊಟ್ಟಿದ್ದಾರೆ. ಸೊ 20% 70,000 ಕೊಟ್ಟಿದ್ದಾರೆ. ಸೊ ಓ ಈಕ್ವಲ್ಸ್ 70,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರೋದು. ಎಷ್ಟಕ್ಕೆ ಅಂದ್ರೆ ಇದು ಟೋಟಲ್ 20% ಇರೋದು. ಎಕ್ಸಸ್ ಮಾತ್ರ ತಗೋಬೇಕು ಅಂದ್ರೆ 20 ಅಂದ್ರೆ ಮೋರ್ ದೆನ್ 12% ಅಂತ ಹೇಳಿದ್ರೆ 8 ಜಾಸ್ತಿ ಇದೆ. 8 ಡಿವೈಡೆಡ್ ಬೈ 20 ಮಾಡ್ಕೊಳ್ಳಿ. ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ 70,000 ಇಂಟು 8 ಡಿವೈಡೆಡ್ ಬೈ 20 ಮಾಡಿದ್ರೆ ನಿಮಗೆ 28,000 ರುಪೀಸ್ ನಮಗೆ ಸಿಗ್ತಾ ಹೋಗುತ್ತೆ. 28,000. ಸೊ ಇದು ಮೊದಲನೇದು. ಕ್ವಶನ್ ಪ್ರಕಾರ ಹೋಗಿ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನೀವು ಆ್ಯಡ್ ಮಾಡಬೇಕಾದ್ರೆ ಎಕ್ಸಸ್ ಆಫ್ 12%ಗಿನ್ನ ಜಾಸ್ತಿ ಇದ್ರೆ ಆ್ಯಡ್ ಮಾಡಿ, ಲೆಸ್ ದ್ಯಾನ್ 12% ಇದ್ರೆ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಿ. ಈಗ ಎನ್ಗೆ 20% ಇದೆ, ಎಮ್ಗೆ 20, ಎನ್ಗೆ 22, ಓಗೆ 20 ಇದೆ. ಸೊ ಮೂವರ್ಗೂ ಸಪ್ರೇಟಾಗಿ ತಗೋಬೇಕು. ಮೋರ್ ದ್ಯಾನ್ 12%ಗಿನ್ನ ಎಷ್ಟು ಜಾಸ್ತಿ ಇದೆ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಸಿಂಪ್ಲಿಫೈ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟರ್ನ ಮಾಡ್ಕೋಬೇಕು. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಆಫ್ 12% ಇರೋದು. ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಯೂಶುವಲ್ ಆಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೋಬಾರ್ದು, ಸರಿನಾ. ಬಟ್ ಈ ಕ್ವಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 4,80,000 ಅಲ್ಲಿ ಇಟ್ ಇನ್ಕ್ಲೂಡ್ಸ್, ನೋಡಿ ಏನ್ ಇನ್ಕ್ಲೂಡ್ ಆಗಿದೆಯಂತೆ, 82,000 ಆಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆಯಂತೆ. ಸೊ 60,000 ಡೊನೇಷನ್ ಟು ಚಾರಿಟಬಲ್ ಟ್ರಸ್ಟ್ಗೆ ಡೊನೇಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ 4,80,000 ನಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರು ಇವೆರಡು ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಅದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸ್ ಅಲ್ಲ. ಸಪೋಸ್ ಇವೆರಡು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾನು ಆ 4,80,000 ತಗೊಳ್ತಾನೆ ಇರಲಿಲ್ಲ, ಬಿಟ್ಬಿಡ್ತಿದ್ದೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ. ಬಟ್ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ನಾವೇನ್ ಮಾಡಬೇಕು ಅಂದ್ರೆ ಆ ಮಿಷಲೇನಿಯಸ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲಿ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಎಷ್ಟು ಇನ್ಕ್ಲೂಡ್ ಆಗಿದೆ ಅಂತ ಕ್ವಶನ್ ಅಲ್ಲಿ ಹೇಳಿದಾರಪ್ಪ ಅಂತ ಹೇಳಿದ್ರೆ 82,000 ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆ. ಸೊ 82,000 ಜೊತೆಗೆ ಸೊ ಡೊನೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಡೊನೇಷನ್. ಅದೇ ಇದರಲ್ಲಿ 60,000 ಡೊನೇಷನ್ಸ್ ಇನ್ಕ್ಲೂಡ್ ಆಗಿದೆಯಂತೆ. ಸೊ ನಾವು 60,000 ಡೊನೇಷನ್ ಕೂಡ ಆಡ್ ಮಾಡಬೇಕು. ಸೊ ಬಿಕಾಸ್ ಇಟ್ ಈಸ್ ಇನ್ಅಡ್ಮಿಷಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ಅವೆರಡು ಪಾಯಿಂಟ್ ಇಲ್ಲ ಅಂದಿದ್ರೆ ನಾನು ಮಿಸಲೇನಿಯಸ್ ಎಕ್ಸ್ಪೆನ್ಸ್ ತಗೊಳ್ತಿಲ್ಲ, ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ತಗೊಳ್ತಿದ್ದೆ. ಹಾಗಾಗಿ ಇಲ್ಲಿ ಡೊನೇಷನ್ ಮತ್ತೆ ಇನ್ಅಡ್ಮಿಷಬಲ್ ಅವರೇ ಸ್ಪೆಸಿಫಿಕ್ ಆಗಿ ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕು. ನೆಕ್ಸ್ಟ್ ನಮಗೆ ಡಿಪ್ರಿಸಿಯೇಷನ್ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ ಡಿಪ್ರಿಸಿಯೇಷನ್ ಏನು ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಕೊಟ್ಟಿರೋ 1,80,000, ಅಡ್ಜಸ್ಟ್ಮೆಂಟ್ ಅಲ್ಲೂ ಅದೇ ಒಂದು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಸೊ ನೀವು ಪಿ ಅಂಡ್ ಎಲ್ ಅಕೌಂಟ್ ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ರೆ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 1,80,000 ಏನು ಕೊಟ್ಟಿದ್ದಾರೆ. ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಆಡ್ ಮಾಡ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ಡಿಪ್ರಿಸಿಯೇಷನ್ ನೀವು ಪಿ ಅಂಡ್ ಎಲ್ ಅಕೌಂಟ್ ಕೊಟ್ಟಿದ್ರೆ ಆಡ್ ಮಾಡಿ. ಸಪೋಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಆ ಡಿಪ್ರಿಸಿಯೇಷನ್ ಇಲ್ಲ ಅಂತ ಹೇಳಿದ್ರೆ ನೀವು ತಗೊಳಕ್ ಹೋಗ್ಬೇಡಿ, ಜಸ್ಟ್ ಇಗ್ನೋರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ. ನೋಡಿ ರೆಮ್ಯುನರೇಷನ್
ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ಸ್ P&L ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೆಟ್ ಪ್ರಾಫಿಟ್ಗೆ ನೀವು ಆಡ್ ಮಾಡಲೇಬೇಕು. ರೆಮ್ಯುನರೇಷನ್ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ರೆಮ್ಯುನರೇಷನ್ಸ್ ಟೈಮ್ ಏನೇನಿದೆ ಅಂತ ಹೇಳ್ಬಿಡ್ತಾರೆ. ಸ್ಯಾಲರಿ, ಬೋನಸ್, ಕಮಿಷನ್, ಈ ಮೂರು ಗೊತ್ತಿರಬೇಕು. ಸ್ಯಾಲರಿ, ಬೋನಸ್, ಕಮಿಷನ್ ನಾವು ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಕರಿತೀವಿ. ಸೊ ಮೂವರ್ದು ಪಾರ್ಟ್ನರ್ಸ್ ರೆಮ್ಯುನರೇಷನ್ಸ್ ನಾವು ಆಡ್ ಮಾಡಬೇಕಾಗುತ್ತೆ. ಸೊ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ಸೊ ಯಾರ ಹೆಸರಿದೆಯಪ್ಪ ಅಂದ್ರೆ M 1,02,000 ಇದೆ. ಸೊ ಎಂ ಬಂದು 1,00,000, ಎನ್ ಬಂದು 60, ಓ ಬಂದು 72,000 ಇದೆ. ಸೊ N 60, O 72. ಸೊ ಎನ್ ಬಂದು 60,000 ಇದೆ. ದೆನ್ ಲಾಸ್ಟ್ ಒನ್ ಓ ಬಂದು 72,000 ಕೊಟ್ಟಿದ್ದಾರೆ. ಸೊ ಇದು ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಅರ್ಥ. ಸೊ ಮೂವರ್ದು ಕೂಡ ರೆಮ್ಯುನರೇಷನ್ ಇರ್ತಕ್ಕಂಥದ್ದು. ಸೊ M 1,02,000, N 60 ಅಂಡ್ ಓ ಬಂದು 72,000. ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್ಸ್ ಇಷ್ಟು ಇರುತ್ತೆ. ಇನ್ಯಾವುದನ್ನ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಬಿಟ್ಟಿದೀವ ಅಂತ ನೋಡಿದ್ರೆ ಇನ್ಯಾವುದು ಕೂಡ ಎಕ್ಸ್ಪೆನ್ಸಸ್ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಡೆಬಿಟ್ ಸೈಡ್ ತಗೊಳ್ಳೋ ಐಟಮ್ಸ್ ಯಾವುದು ಇಲ್ಲ. ಸೊ ಇನ್ಅಡ್ಮಿಷಬಲ್ ಮತ್ತೆ ಡೊನೇಷನ್ ತಗೊಂಡ್ವಿ, ಇನ್ಯಾವುದು ಇಲ್ಲ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಸೊ ಇಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಇಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡಿ ನೀವು ಔಟರ್ ಕಾಲಮ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 6,96,000 ಬರುತ್ತೆ. ಸೊ 6,96,000 ಬರುತ್ತೆ. ಸೊ ಈಗ ಈ ನೆಟ್ ಪ್ರಾಫಿಟ್ ಏನಿದೆ 2,56,000ಗೆ ಆಡ್ 6,96,000 ಆಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 9,52,000 ರುಪೀಸ್ ಸಿಗುತ್ತೆ. ಸರಿನಾ? ಸೊ ಈಗ ಈ 9,52,000 ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ, ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್ ನ ಕ್ರೆಡಿಟ್ ಆಗಿರುತ್ತೆ. P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಇರುತ್ತೆ. ಮತ್ತೆ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಅಲೌಡ್ ಸೋ ಫಾರ್, ಯಾವ್ದು ಅಲೋ ಮಾಡಿಲ್ಲ ಅದನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ನಾನು ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರೋದಕ್ಕೆ ಹೋಗ್ಬಿಡ್ತೀನಿ ಡೈರೆಕ್ಟ್ ಆಗಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬಿಸ್ನೆಸ್ ಬಿಟ್ಟು ಬೇರೆ ಯಾವ್ದಾದ್ರು ಇನ್ಕಮ್ ಇದೆಯಾ ನೋಡಿ. ಸೇಲ್ಸ್ ಬಿಸ್ನೆಸ್ ಇನ್ಕಮ್ ತಗೊಳ್ಳೋದಿಲ್ಲ. LTCG ಕೊಟ್ಟಿದ್ದಾರೆ ನೋಡಿ, ಅಂದ್ರೆ LTCG ಅಂದ್ರೆ ಇದು ಕ್ಯಾಪಿಟಲ್ ಗೇನ್ ಇನ್ಕಮ್ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನ್ ಬಿಸ್ನೆಸ್ ಇನ್ಕಮ್ 4,90,000 ಏನ್ ಕೊಟ್ಟಿದ್ದಾರೆ, ಸೊ ಲೆಸ್ ಮಾಡಬೇಕಾಗುತ್ತೆ. ಸೊ LTCG ಏನ್ ಕೊಟ್ಟಿದ್ದಾರೆ 4,90,000, ಇಟ್ ಇಸ್ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಲೆಸ್ ಮಾಡಬೇಕಾಗುತ್ತೆ 4,90,000. ಅಂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಏನಿದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬಿಸ್ನೆಸ್ ಅಲ್ಲಿ ಸೋರ್ಸ್ ಬಿಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಲೆಸ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ 40,000 ಈಸ್ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಇನ್ಯಾವುದಾದ್ರು ಇದೆಯಾ ಅಂತ ಹೇಳಿದ್ರೆ ಡೆಬಿಟ್ ಸೈಡು, ಇನ್ಯಾವುದಾದ್ರು ಇದೆಯಾ ಅಂದ್ರೆ ಕ್ರೆಡಿಟ್ ಸೈಡು ಸನ್ರಿ ರೆಸಿಪ್ಟ್ಸ್ ಇದೆ. ಸನ್ರಿ ರೆಸಿಪ್ಟ್ಸ್ ಅಂದ್ರೆ ಅದು ಬಿಸ್ನೆಸ್ ಇನ್ಕಮ್, ಸರಿನಾ, ತಗೋಬಾರ್ದು. ಸೊ ಹಾಗಾಗಿ ಇವೆ ಎರಡು ಕೂಡ ನಾನ್ ಬಿಸ್ನೆಸ್ ಇರೋದು. LTCG ಮತ್ತೆ ಇಂಟ್ರೆಸ್ಟ್ ಎರಡು ಕೂಡ ನಾನ್ ಬಿಸ್ನೆಸ್, ಎರಡು ತಗೊಂಡಿದ್ದೀನಿ. ಇನ್ನು ಕ್ರೆಡಿಟ್ ಸೈಡ್ ಇನ್ಯಾವುದು ಇನ್ಕಮ್ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಬಿಟ್ಟಿದ್ದೀನ ಅಂತ ಹೇಳಿದ್ರೆ ನೋಡಿ, ಡಿಪ್ರಿಸಿಯೇಷನ್ ಆಗ್ಲೇ ಹೇಳಿದೆ. P&L ಕೊಟ್ಟಿರೋ ಡಿಪ್ರಿಸಿಯೇಷನ್ ಆಡ್ ಮಾಡ್ತೀರಾ ಅಂದ್ರೆ, ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡೋ ಡಿಪ್ರಿಸಿಯೇಷನ್ ನೀವು ಲೆಸ್ ಮಾಡಬೇಕು. 96,000, ದಟ್ ಇಸ್ ಅಡ್ಮಿಷಬಲ್ ಡಿಪ್ರಿಸಿಯೇಷನ್ ಅಂತ ಅರ್ಥ. 96,000. ಸೊ ಡಿಪ್ರಿಸಿಯೇಷನ್ 96,000 ಇದೆ. ಸೊ ಇನ್ಯಾವುದು ಕ್ವಶನ್ಸ್ ಅಲ್ಲಿ ನಾವು ಬಿಟ್ಟಿಲ್ಲ. ಈಗ ನೀವು ಇಷ್ಟು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀರಾ ಅಂದ್ರೆ, ಇಷ್ಟು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 6,26,000 ಸಿಗುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮಗೆ 6,26,000 ಟೋಟಲ್ ಸಿಗುತ್ತೆ. ಸೊ ಈಗ ಈ 9,52,000 ನಲ್ಲಿ 6,26,000 ನೀವು ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 3,26,000 ಸಿಗುತ್ತೆ. 3,26,000 ಸಿಗುತ್ತೆ. ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಬುಕ್ ಪ್ರಾಫಿಟ್. ಇದನ್ನ ನಾವು ಬುಕ್ ಪ್ರಾಫಿಟ್ ಅಂತ ಕರಿತೀವಿ, ಸರಿನಾ? ಸೊ ಈ ಬುಕ್ ಪ್ರಾಫಿಟ್ ಅಲ್ಲಿ ನಾವು ಏನನ್ನ ಲೆಸ್ ಮಾಡ್ಕೋಬೇಕಪ್ಪ ಈ ಬುಕ್ ಪ್ರಾಫಿಟ್ ಅಲ್ಲಿ ಅಂದ್ರೆ, ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಅಲೌಡ್ ರೆಮ್ಯುನರೇಷನ್, ದಟ್ ಈಸ್ ಅಲೋಬಲ್ ರೆಮ್ಯುನರೇಷನ್ ಲೆಸ್ ಮಾಡಬೇಕು. ಸೊ ನಿಮಗೆ ಗೊತ್ತಿರಬೇಕು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಅಲೋಬಲ್ ರೆಮ್ಯುನರೇಷನ್ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಬುಕ್ ಪ್ರಾಫಿಟ್ ಮೇಲೆನೆ ಮಾಡ್ತಕ್ಕಂಥದ್ದು. ನಮ್ಮ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 3,26,000 ಬಂದಿದೆ. ಸೊ ಅಲೋಬಲ್ ರೆಮ್ಯುನರೇಷನ್ ಬುಕ್ ಪ್ರಾಫಿಟ್ ಮೇಲೆ ತಗೋಬೇಕು. ನಮ್ಮ ಬುಕ್ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದ್ರೆ ಇವಾಗ 3,26,000 ಇದೆ. ನಿಮಗೆ ಗೊತ್ತು ಮೋರ್ ದ್ಯಾನ್ 3 ಲ್ಯಾಕ್ ಇದೆ ಅಂತ ಹೇಳಿದ್ರೆ, ಮೋರ್ ದ್ಯಾನ್ 3 ಲ್ಯಾಕ್ ಇದೆ ಅಂದ್ರೆ ಅಪ್
ಟು ಮೋರ್ ದ್ಯಾನ್ 3 ಲ್ಯಾಕ್ ಇದ್ರೆ ಅಪ್ ಟು 3 ಲ್ಯಾಕ್ ವರೆಗೂ ನೀವು ಎಷ್ಟು ಪರ್ಸೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ ಅಪ್ ಟು 3 ಲ್ಯಾಕ್ 90% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಈಗ ನೀವು 3 ಲ್ಯಾಕ್ ಮೇಲೆ 90% ಅನ್ನ ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,70,000 ಬರುತ್ತೆ. ಇನ್ನು ಬ್ಯಾಲೆನ್ಸ್ ಏನು ಉಳ್ಕೊಂಡಿದೆ, ಬ್ಯಾಲೆನ್ಸ್ ಅಂದ್ರೆ 3,26,000 ಅಲ್ಲಿ ಅಪ್ ಟು 3 ಲ್ಯಾಕ್ ರುಪೀಸ್ ನಾವು 90% ಅನ್ನ ಕೊಟ್ಟಿದ್ದೀವಿ. ಸೊ ಇನ್ನು ಬ್ಯಾಲೆನ್ಸ್ ಉಳ್ಕೊಳ್ಳೋದು ಎಷ್ಟಪ್ಪ ಅಂದ್ರೆ 26,000 ಉಳ್ಕೊಳುತ್ತೆ. ಈ 26,000ಗೆ ನಾವು ಎಷ್ಟು ಪರ್ಸೆಂಟ್ ಕೊಡಬೇಕಪ್ಪ ಅಂದ್ರೆ 60% ಅನ್ನ ಕೊಡಬೇಕಾಗುತ್ತೆ. ಸೊ 60% ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 26,000 ಏನಿದೆ, ಈ 26,000ಗೆ ಇಂಟು 60% ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂದ್ರೆ 15,600 ರುಪೀಸ್ ಬರುತ್ತೆ. ಸೊ ಇದು ಅಲೋವಬಲ್ ರೆಮ್ಯುನರೇಷನ್ ನೀವು ಲೆಸ್ ಮಾಡ್ತೀರಾ ಅಂದ್ರೆ ಹೀಗೆ ಮಾಡಬೇಕು. ನಿಮ್ಮ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಅದರಲ್ಲಿ ಅಪ್ ಟು 3 ಲ್ಯಾಕ್ 90% ಕೊಡಿ. ಇನ್ನು ಬ್ಯಾಲೆನ್ಸ್ ಉಳ್ಕೊಳ್ಳೋ ಅಮೌಂಟ್ ಎಷ್ಟಾದ್ರೂ ಉಳ್ಕೊಳ್ಳಿ, 60% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಅವಾಗ 15,600 ಬಂತು. ಈಗ ನಾನು ಇವೆರಡು ಟೋಟಲ್ ಮಾಡಿದ್ರೆ 15,600 ಮತ್ತೆ 2,70,000 ಎರಡು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,85,600 ಟೋಟಲ್ ಬರುತ್ತೆ. ಇದು ಎರಡು ಟೋಟಲ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ ಅಥವಾ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಂತ. ಎಷ್ಟಪ್ಪ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಂತ ಹೇಳಿದ್ರೆ ಇದು ಕ್ವಶನ್ ಅಲ್ಲಿ ಎಲ್ಲೂ ಇರಲ್ಲ, ನಿಮಗೆ ಗೊತ್ತಿರಬೇಕು. 1,50,000 ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಂತ ಕರಿತೀವಿ. ನೋಡಿ 2,85,600 ನಾವೆರಡು 90 ಮತ್ತೆ 60% ಮಾಡಿದಾಗ ಬಂದಿರೋದು. ಮ್ಯಾಕ್ಸಿಮಮ್ ಲಿಮಿಟ್ ಇದು ನಾವು ಆಸ್ ಪರ್ ದಿ ಸ್ಟ್ಯಾಟ್ಯೂಟರಿ ರೂಲ್ ಪ್ರಕಾರ ತಗೊಂಡಿರೋದು. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ? ಸೊ ಯಾವುದು ಜಾಸ್ತಿ ಇದೆ? ವಿಚ್ ಎವರ್ ಈಸ್ ಹೈಯರ್. ಯಾವುದು ಜಾಸ್ತಿ ಇದೆಯಪ್ಪ ಅಂದ್ರೆ ಸೊ 2,85,600 ಹೈಯರ್ ಇದೆ. ಹೈಯರ್ ಇರೋ ವ್ಯಾಲ್ಯೂ ತಗೋಬೇಕು. ವಿಚ್ ಎವರ್ ಈಸ್ ಹೈಯರ್. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದೇ ತಗೋಬೇಕು. 2,85,600 ಇಸ್ ಹೈಯರ್ ಇದೆ. ಸೊ ಈಗ ಬಂದಿರೋ ಹೈಯರ್ ವ್ಯಾಲ್ಯೂ ಅಥವಾ ಆಕ್ಚುಯಲ್ ರೆಮ್ಯುನರೇಷನ್ paid to working partners. ಆಕ್ಚುಯಲ್ ರೆಮ್ಯುನರೇಷನ್ paid to working partners ಅಂತ ಹೇಳಿದ್ರೆ ಸೊ ನಮಗೆ ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ, ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ರೆಮ್ಯುನರೇಷನ್ಸ್ ಅಂತ ಹೇಳ್ಬಿಟ್ಟು ಮೂವಾರ್ದು ಪಾರ್ಟ್ನರ್ಸ್ ರೆಮ್ಯುನರೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸರಿನಾ? ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಅಂತ ರೆಮ್ಯುನರೇಷನ್ಸ್ ಅವರೇ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಆ ರೆಮ್ಯುನರೇಷನ್ಸ್ ಅನ್ನ ನಾವು ಇಲ್ಲಿ ತಗೋಬೇಕು. ಜಸ್ಟ್ ಇಲ್ಲೊಂದ್ಸಲಿ ಟೋಟಲ್ ಮಾಡ್ಕೊಳ್ತೀನಿ. ಸೊ 1,02,000 ಎಮ್ಮಿ ಕೊಡ್ತಾ ಇದ್ದಾರೆ, ಪ್ಲಸ್ ಎನ್ಗೆ 60,000 ಕೊಡ್ತಾ ಇದ್ದಾರೆ, ಪ್ಲಸ್ 72,000 ಹೋಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲೇ ನಾನು ತಗೊಂಡಿದ್ದೀನಿ ಆಲ್ರೆಡಿ ಮೇಲೆ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಅದು ಆಕ್ಚುಯಲ್ ರೆಮ್ಯುನರೇಷನ್ಸ್ ಅನ್ನ ತಗೋಬೇಕಾಗಿರೋದು. 1,02,000 ಪ್ಲಸ್ 60 ಪ್ಲಸ್ 72,000 ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 2,34,000 ರುಪೀಸ್ ನಮಗೆ 2,34,000 ಸಿಗ್ತಾ ಹೋಗುತ್ತೆ. 2,34,000 ನಮಗೆ ಟೋಟಲ್ ಸಿಗುತ್ತೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಸೊ ವಿಚ್ ಎವರ್ ಇಸ್ ಹೈಯರ್ ವ್ಯಾಲ್ಯೂ 2,85,600 ಅಥವಾ ಆಕ್ಚುಯಲ್ ರೆಮ್ಯುನರೇಷನ್ಸ್ ಏನ್ ಬಂದಿದೆ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ ಅದನ್ನ ನಾವು ತಗೋಬೇಕಾಗುತ್ತೆ. ಯಾವುದು ಕಡಿಮೆ ಇದೆಯಪ್ಪ ಅಂತ ಹೇಳಿದ್ರೆ ಈಗ 2,34,000 ಈಸ್ ಲೋಯರ್ ಇದೆ. ಸೊ 2,34,000 ಏನಿದೆ ದಿಸ್ ಇಸ್ ವಾಟ್ ಅಲೋವಬಲ್ ರೆಮ್ಯುನರೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ನಾವು ಅಲೋವಬಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಈಗ ನೀವು ಬುಕ್ ಪ್ರಾಫಿಟ್ 3,26,000 ಅಲ್ಲಿ 3,26,000 ಅಲ್ಲಿ ಮೈನಸ್ 2,34,000 ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 92,000 ಏನ್ ಬರುತ್ತೆ. ದಿಸ್ 92,000 ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. 92,000 ಏನ್ ಬರುತ್ತೆ ದಿಸ್ ಇಸ್ ವಾಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಈ ತರ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಬಿಸ್ನೆಸ್ ಇನ್ಕಮ್ ನ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಫಸ್ಟ್ ನೆಟ್ ಪ್ರಾಫಿಟ್ ತಗೊಳ್ಳಿ, ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 12%, ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಯಾವ್ದಾಗ ಕೊಡ್ಲಿ, ಆಡ್ ಡಿಪ್ರಿಸಿಯೇಷನ್ P&L ಕೊಟ್ಟಿರೋದು, ಆಡ್ ರೆಮ್ಯುನರೇಷನ್ ಪೇ ಟು ಪಾರ್ಟ್ನರ್ಸ್ ಆಡ್ ಮಾಡಿ,
ಲೆಸ್ ಮಾಡ್ತೀರಾ ಅಂದರೆ ನಾನ್ ಬಿಸ್ನೆಸ್ ಇನ್ಕಮ್ ಮತ್ತು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಅಲೌಡ್ ಸೋ ಫಾರ್ ಲೆಸ್ ಮಾಡಿ ಬುಕ್ ಪ್ರಾಫಿಟ್ ಬರುತ್ತೆ. ಆ ಬುಕ್ ಪ್ರಾಫಿಟ್ ಮೇಲೆ ನೀವು ಅಲೋಬಲ್ ರೆಮ್ಯುನರೇಷನ್ಸ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಅಪ್ ಟು 3,90,000, ಬ್ಯಾಲೆನ್ಸ್ ಅಮೌಂಟ್ 60%, ಟೋಟಲ್ ಮಾಡ್ಕೊಳ್ಳಿ, ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ 150. ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಇದೆ ಅದು ತಗೊಳ್ಳಿ, ಮತ್ತೆ ಆಕ್ಚುಯಲ್ ರೆಮ್ಯುನರೇಷನ್ ಪೇ ಟು ವರ್ಕಿಂಗ್ ಪಾರ್ಟ್ನರ್ ಜೊತೆ ಕಂಪೇರ್ ಮಾಡಿ, ವಿಚ್ ಎವರ್ ಈಸ್ ಲೋಯರ್ ಅಲೋಬಲ್ ರೆಮ್ಯುನರೇಷನ್ ಅಂತ ಬರುತ್ತೆ. ಬುಕ್ ಪ್ರಾಫಿಟ್ ಅಲ್ಲಿ ಲೆಸ್ ಅಲೋಬಲ್ ರೆಮ್ಯುನರೇಷನ್ ಲೆಸ್ ಮಾಡಿದ್ರೆ ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ನಮಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳೋದು ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿ. ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಿದ್ದೀರಾ ಅಂದ್ರೆ ಈಗ ನೀವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಿಮಗೆ ಆಲ್ರೆಡಿ ಗೊತ್ತು ಯಾವ್ಯಾವ ವೆಟ್ಸ್ ಇಂದ ಇನ್ಕಮ್ ಇದೆಯಪ್ಪ ಅಂದ್ರೆ, ಫಸ್ಟ್ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ, ನಮಗೆ 92,000 ಇನ್ಕಮ್ ಬಂದಿದೆ. ಓಕೆ, 92,000 ಇನ್ಕಮ್ ಬಂದಿದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನಾವು ಹಾಗೆ ತಗೊಳ್ತಾ ಇದ್ದೀವಿ ಒಂದು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಾದರೂ ಇನ್ಕಮ್ ಇದೆಯಾ ಅಂದ್ರೆ, ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ ಕ್ವಶನ್ ಅಲ್ಲಿ ಹೌಸ್ ಪ್ರಾಪರ್ಟಿ ಬಗ್ಗೆ ಏನು ಕೊಟ್ಟಿಲ್ಲ, ಹಾಗಾಗಿ ನಾನು ತಗೊಳಕ್ ಹೋಗೋದಿಲ್ಲ. ದೆನ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಏನಾದರೂ ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ನಮಗೆ LTCG ಅಂತ ಕೊಟ್ಟಿದ್ದಾರೆ ಅವರೇ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನು ಇಲ್ಲೇ ಇದೆ ನೋಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಕ್ರೆಡಿಟ್ ಸೈಡ್ ಇನ್ಕಮ್ ಇದೆ, ಅದು ಕ್ಯಾಪಿಟಲ್ ಗೈನ್ ಇನ್ಕಮ್. ಸೊ ಹಾಗಾಗಿ ನಾವು ಟೋಟಲ್ ಇನ್ಕಮ್ ಅಲ್ಲಿ ಇಲ್ಲಿ ತಗೋಬೇಕು. 4,90,000 ಕ್ಯಾಪಿಟಲ್ ಗೇನ್ ಇನ್ಕಮ್ ಇದೆ. ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ 40,000 ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ಇಲ್ಲಿ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಇಲ್ಲಿ ಲೆಸ್ ಮಾಡಿದ್ದೀನಿ. ಸೊ ಅದೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೇರೆ ಸೋರ್ಸ್ ಇನ್ಕಮ್. ಹಾಗಾಗಿ ನಾವು ಇಲ್ಲಿ ತಗೋಬೇಕಾಗುತ್ತೆ ಟೋಟಲ್ ಇನ್ಕಮ್ ನ ಮಾಡಬೇಕಾದ್ರೆ. ಸೊ ಇನ್ಯಾವುದಾದ್ರು ಇದೆಯಾ ಅಂತ ಹೇಳಿದ್ರೆ ಇನ್ನು ಯಾವುದು ಇನ್ಕಮ್ ಇಲ್ಲ. ಸೊ ಇಷ್ಟೇ ಇರೋದು. ಈಗ ಇಷ್ಟು ನೀವು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ 6,22,000 ನಮಗೆ ಸಿಗ್ತಾ ಹೋಗುತ್ತೆ. 6,22,000 ಏನು ಬರುತ್ತೆ, ದಿಸ್ ಇಸ್ ವಾಟ್ ಗ್ರಾಸ್ ಟೋಟಲ್ ಇನ್ಕಮ್, GTI, ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ನಲ್ಲಿ ಒಂದು ಡಿಡಕ್ಷನ್ಸ್ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಡೊನೇಷನ್ ಟು ಚಾರಿಟಬಲ್ ಟ್ರಸ್ಟ್ಗೆ ಡೊನೇಷನ್ಸ್ ಅನ್ನ ಮಾಡಿದೀವಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ ನೋಡಿ. ಡೊನೇಷನ್ ಟು ಚಾರಿಟಬಲ್ ಟ್ರಸ್ಟ್ಗೆ ಅಥವಾ ಅಪ್ರೂವ್ಡ್ ಟ್ರಸ್ಟ್ಗೆ ನೀವು ಡೊನೇಷನ್ಸ್ ಅನ್ನ ಮಾಡಿದಿರ ಅಂದ್ರೆ 50% ಆಫ್ ಯುವರ್ ಡೊನೇಷನ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂತ ಕರಿತೀವಿ. 50% ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರುತ್ತೆ. ಸೊ ಅವರು ಎಷ್ಟು ಡೊನೇಷನ್ಸ್ ಅನ್ನ ಮಾಡಿದ್ದಾರೆ ಅಂದ್ರೆ 60,000 ಡೊನೇಷನ್ಸ್ ಅನ್ನ ಮಾಡಿದ್ದಾರೆ. ಚಾರಿಟಬಲ್ ಟ್ರಸ್ಟ್ ಇಂದ ಏನಿದೆ ಅದನ್ನ ಡೊನೇಷನ್ಸ್ ಅನ್ನ ನಾವು ಲೆಸ್ ಮಾಡಬೇಕು. 60,000 ಅಲ್ಲಿ ಇಂಟು 50% ಮಾತ್ರನೇ ಎಲಿಜಿಬಲ್ ಇರೋದು. 50% ಅಂದ್ರೆ 30,000 ನಮಗೆ ಡಿಡಕ್ಷನ್ ಸಿಗುತ್ತೆ. ಸೊ ಈಗ ನೀವು ಆ 6,22,000 ಅಲ್ಲಿ ಮೈನಸ್ 30,000 ಅನ್ನ ನೀವು ಲೆಸ್ ಮಾಡ್ಕೊಳ್ಳಿ. ನಿಮಗೆ 5,92,000 ಸಿಗ್ತಾ ಹೋಗುತ್ತೆ. ದಟ್ ಈಸ್ 5,92,000 ನಿಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ, 5,92,000. ಸೊ ಇದು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ನೀವು ಟೋಟಲ್ ಇನ್ಕಮ್ ಅನ್ನ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಮಾಡ್ತೀರಾ ಅಂದ್ರೆ, ಸೊ ಈ ತರ 2 ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ. ಫಸ್ಟ್ ನಮ್ಮ ಕ್ವಶನ್ ಅಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ 5,92,000 ಇದೆ ನೋಡಿ. ಈ 5,92 ನಲ್ಲಿ LTCG ಇನ್ಕ್ಲೂಡ್ ಆಗಿದೆ ಅಂದ್ರೆ ಫಸ್ಟ್ ನಾವು LTCGಗೆ ಸಪರೇಟ್ ಟ್ಯಾಕ್ಸ್ ಅನ್ನ ಕೊಡಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ LTCGಗೆ ಕೊಡೋಣ. ದಟ್ ಈಸ್ ಟ್ಯಾಕ್ಸ್ ಆನ್ LTCGಗೆ ಫಸ್ಟ್ ಟ್ಯಾಕ್ಸ್ ಕೊಡಬೇಕು. LTCG ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 4,90,000 ಇದೆ. ಈ 4,90,000 ಮೇಲೆ ನಾವು ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ 20% LTCGಗೆ ಟ್ಯಾಕ್ಸ್ ಅನ್ನ ಕೊಡೋಣ. 4,90,000 ಮೇಲೆ 20% ಅನ್ನ ಮಾಡಿದ್ರೆ 4,90,000 ಮೇಲೆ 20% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 98,000 ಬರುತ್ತೆ. ದಟ್ ಈಸ್ 98,000. ಇನ್ನ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದಕ್ಕೆ ನಾವು ನಾರ್ಮಲ್ ಕೊಡಬೇಕು ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಅಂತ ಹೇಳಿದ್ರೆ, ಸೊ 5,92,000 ನನ್ನ ಹತ್ರ ಟೋಟಲ್ ಇನ್ಕಮ್ ಏನಿತ್ತು ಅದರಲ್ಲಿ 4,90,000 ಅನ್ನ ನಾನು ಲೆಸ್ ಮಾಡಿದ್ರೆ 4,92 LTCGನ ಲೆಸ್ ಮಾಡ್ಕೊಂಡ್ರೆ ಇನ್ನು ನಮ್ಮ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ
ಸೊ ಇನ್ನು 1,02,000 ಏನು ಬರುತ್ತೆ, 1,02,000ಗೆ ನಾವು ಎಷ್ಟು ಪರ್ಸೆಂಟ್ ಕೊಡಬೇಕಪ್ಪ ಅಂದರೆ, ಸೊ ಮೇಲೆ ನೀವು 30% ಮಾಡಿದ್ರೆ 30,600 ಬರುತ್ತೆ, 30,600. ಸೊ ಈಗ ನೀವು ಇವೆರಡು ಟೋಟಲ್ ಮಾಡ್ಕೊಳ್ಳಿ, 30,600 ಪ್ಲಸ್ 98,000 ಎರಡು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,28,600 ಬರುತ್ತೆ. ಇದಕ್ಕೆ ನೀವೇನು ಮಾಡಿ ಅಂದರೆ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, health and education says at 4%. 4%, that is 1,28,600 into 4% ಅನ್ನ ಮಾಡಿದ್ರೆ, ಇಂಟು 4% ಅನ್ನ ಮಾಡಿದ್ರೆ ನಮಗೆ 5,144 ಸಿಗುತ್ತೆ. ಸೊ ಈಗ 5,144ನ ಆ 1,28,600ಗೆ ಆ್ಯಡ್ ಮಾಡಿ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 1,33,744 ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ, ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಈ ತರ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.